ಓಕೆ. ಈಗ ಧವನ್ ರಾಕೇಶ್ ಬಗ್ಗೆ ಕೂಡ ಯಾಕಂತ ಹೇಳಿದ್ರೆ ಬಹಳ ಯಾವಾಗಲೂ ನೀವು ಧವನ್ ರಾಕೇಶ್ ಅವರು, ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲ ಒಟ್ಟಿಗೆ ಕ್ರಿಕೆಟ್ ನೋಡುವಂಥದ್ದು ಒಂದು ಫ್ರೆಂಡ್ಲಿ ವಾತಾವರಣ ನೋಡ್ತಾ ಇರ್ತೀವಿ ನಾವು. ಅವರಿಬ್ಬರ ಜೊತೆ ನೀವು ಮೂವರು ಹೇಗಿರ್ತೀರಿ ಅಂತ. ಪಾಪ ಅವರು ಧವನ್ ಮತ್ತು ತನ್ಮಯಿ ಅಂತ ನಮ್ಮ ಅಣ್ಣನ ಮಕ್ಕಳು. ಅವರು ಪಾಪ ಸಣ್ಣ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊಂಡಿದ್ದರಿಂದ ಸಹಜವಾಗಿ ನಮ್ಮ ಮನೇಲಿ ಎಲ್ರಿಗೂ ಅವ್ರ ಮೇಲೆ ಬಹಳಷ್ಟು ಪ್ರೀತಿ ಇದೆ. ಸೊ ಹಾಗಾಗಿ ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು, ಸಾಧ್ಯವಾದಷ್ಟು ಅವ್ರಿಗೆ ನೋವಾಡದೆ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶ ತಂದೆಯವ್ರಿಗೆ, ತಾಯಿಯವ್ರಿಗೆ, ನನಗೂ ಕೂಡ ಇರೋದ್ರಿಂದ ನಮ್ಮ ಎಲ್ಲರ ಜೊತೆಗೂ ಒಳ್ಳೆಯ ಬಾಂಧವ್ಯ ಇರುತ್ತೆ. ಸೊ ಅವರು ಫ್ರೀ ಆದಾಗೆಲ್ಲ ಮನೆಗೆ ಬರ್ತಿರ್ತಾರೆ. ಮನೆಗೆ ಬಂದಾಗ ಕ್ರಿಕೆಟು ಅಥವಾ ಆ ಥರ ಇದ್ದಾಗ ಒಟ್ಟಿಗೆ ಸಮಯ ಕಳೆಯೋದಕ್ಕೆ ಪ್ರಯತ್ನ ಪಡ್ತೀವಿ, ಒಟ್ಟಿಗೆ ಹೋಗಿ. ಧವನ್ ರಾಕೇಶ್ಗೂ ಕೂಡ ಪೊಲಿಟಿಕಲ್ ಆಸ್ಪಿರೇಷನ್ಸ್ ಜಾಸ್ತಿ ಅಂತ ಕಾಣಿಸುತ್ತೆ ನೋಡಿದ್ರೆ. ಆತನಿಗೆ ಸ್ವಲ್ಪ ರಾಜಕಾರಣದಲ್ಲಿ ಆಸಕ್ತಿ ಇದೆ. ನಮ್ಮ ಅಣ್ಣಂಗೂ ರಾಜಕಾರಣದಲ್ಲಿ ಆಸಕ್ತಿ ಇತ್ತು. ಸೊ ತಂದೆಯವ್ರ ಥರನೇ ಆಗಬೇಕು ಅಂತ ಅನ್ನೋ ಆಸೆ ಅವನಿಗೂ ಇದೆ. ಬಟ್ ರಾಜಕಾರಣದಲ್ಲಿ ಹೇಗಾಗತ್ತೆ ಅಂತ ಮೊದಲೇ ಹೇಳೋಕ್ಕಾಗದೆ. ಈಗ ನಾನು ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ಲ, ಆದರೆ ಇವಾಗ ನಾನು ರಾಜಕೀಯ ಬಂದೀನಿ. ನಮ್ಮ ಅಣ್ಣ ರಾಜಕಾರಣದಲ್ಲಿ ಬಹಳ ಆಸಕ್ತಿ ಇತ್ತು, ಬಹಳ ವರ್ಷಗಳಿಂದ ರಾಜಕಾರಣದಲ್ಲಿ ಇದ್ದ. ಆದರೆ ಆತ ಇನ್ನು ಸ್ಥಾನವನ್ನು ಗಳಿಸೋಕ್ಕಿಂತ ಮುಂಚೆನೇ ತೀರ್ಕೊಳ್ಬೇಕಾಯಿತು. ಸೊ ಹಾಗಾಗಿ ರಾಜಕಾರಣದಲ್ಲಿ ಯಶಸ್ಸು ಯಾರಿಗೂ ಒಲಿಯುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ, ಪ್ರಯತ್ನ ಮಾಡ್ಬೋದು ಅಷ್ಟೇ.